ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೋಡಿ, ಇವತ್ತು ನಾನು ನೈಗ್ರಾ ಫಾಲ್ಸ್ ಮತ್ತು ರೋಬೋಟಿಕ್ ಬಟರ್ಫ್ಲೈಗೆ ಹೇಗೆ ಹೋಗೋದು ಅಂತ ತೋರಿಸ್ತೀನಿ. ಇದು ಬೈಪ್ನಲ್ಲಿ ಮೆಟ್ರೋ ಸ್ಟೇಷನ್ನು. ಬೈಪ್ನಲ್ಲಿ ಮೆಟ್ರೋ ಸ್ಟೇಷನ್ ಅಲ್ಲಿ ಹತ್ತಿ ನಾವು ಮೆಜೆಸ್ಟಿಕ್ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇರೋದು? ನಯಾಗ್ರಾ ಫಾಲ್ಸ್. ನಯಾಗ್ರಾ ಫಾಲ್ಸ್ ಹೊಸದಾಗಿ ಓಪನ್ ಆಗಿದೆಯಲ್ಲ ಅದು. ನಮ್ಮ ಮಕ್ಕಳೆಲ್ಲ ಫುಲ್ ಎಕ್ಸೈಟಿಂಗ್ ಆಗ್ತದೆ. ಮಕ್ಕಳನ್ನ ಹುಡುಗಿ ಫೋನ್ ಅಂದ್ರೇ ಓಡುತ್ತಲ್ಲ. ನೋಡಿ, ಇವಾಗ ಬೈಪ್ನಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ನಾವು ಹತ್ಬಿಟ್ಟು ಮತ್ತು ಇದು ಮೆಜೆಸ್ಟಿಕ್ಕು ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಇಳಿಬೇಕು. ಅಲ್ಲಿಂದ ಬಸ್ಸಲ್ಲಿ 1 ಸ್ಟಾಪ್ ಆಗುತ್ತೆ ನಯಾಗ್ರಾ ಫಾಲ್ಸ್ಗೆ. ಇದು ಮೇ 26ವರೆಗೂ ಇರುತ್ತೆ ಈ ರೋಬೋಟಿಕ್ದು ಬಟರ್ಫ್ಲೈ ಮತ್ತು ನಯಾಗ್ರಾ ಫಾಲ್ಸು. ಮೇ 26ವರೆಗೂ ಇರುತ್ತೆ. ಮಕ್ಕಳನ್ನ ಯಾವಾಗ ಬೇಕಾದರೂ ಕರ್ಕೊಂಡೋಗಿ. ಓಪನಿಂಗ್ ಟೈಮಿಂಗ್ಸು 4 o'clock-ಇಂದ 11 o'clock-ವರೆಗೂ ಈವ್ನಿಂಗ್ ಟೈಮು. ನೋಡಿ, ಎಲ್ಲರಿಗೂ ಫೋಟೋ ಇಟ್ಕೊಂಡು ನೋಡಿ, ಇಲ್ಲಿ ಬೈಪ್ನಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಈ ಥರ ಮಾಡಿದ್ದಾರೆ, ಚೆನ್ನಾಗಿದೆ, ಮ್ಯಾಗ್ನೆಟಿಕ್ ಥರ. ನೋಡಿ, ಇವಾಗ ನಾವು ಮೆಟ್ರೋದಲ್ಲಿ ಹತ್ತಾ ಇದ್ದೀವಿ ಹೋಗೋಕ್ಕೆ. ಮತ್ತು ಹಾಗೆ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನೋಡಿ, ಇವಾಗ ನಾನು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹತ್ರ ಇಳಿದ್ಬಿಟ್ಟು 1 ಸ್ಟಾಪು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇದು ಬಂದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ದು. ಇದು ನೋಡಿ, ಪಕ್ಷಿಗಳದ್ದು ಗೂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ರಿಯಲ್ಲಾಗಿ ಇರೋ ಥರ ಕಾಣಿಸುತ್ತೆ. ಬರ್ಡ್ಸು ಎಲ್ಲನೂ, ಕಾಳು ಎಲ್ಲನೂ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ನೋಡಿ, ನಾವು ಈಚೆ ಬಂದು ಬಸ್ಸಲ್ಲಿ 1 ಸ್ಟಾಪ್ ಹೋದ್ರಿ. ನಯಾಗ್ರಾ ಫಾಲ್ಸ್ ಅಂತ ಕೇಳಿದ್ರೆ ಬಸ್ಸವರೇ ಅಲ್ಲಿ ನಿಲ್ಲಿಸ್ತಾರೆ. ನೋಡಿ, ಬಂದ್ವಿ ನಾವು ಇವಾಗ. ಇದು ಎಂಟ್ರೆನ್ಸ್ ಫೀಸ್ ಬಂದು 100 rupees ಇರುತ್ತೆ ಎಲ್ರಿಗೂ. ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಫೀಸ್ ಇಲ್ಲ, ದೊಡ್ಡವ್ರಿಗೆಲ್ಲ ಇದೆ. ಎಲ್ಲರಿಗೂ 100 rupees ಎಲ್ಲರಿಗೂ. ಎಂಟ್ರೆನ್ಸ್ ಫೀಸ್ ಮಾತ್ರ ಕಟ್ಟಬೇಕು ಅಷ್ಟೇ. ಬೇರೆ ಗೇಮ್ಗಳಿಗೆಲ್ಲನೂ ಫೀಸ್ ಕಟ್ಬಿಟ್ಟೆ ಆಡಬೇಕು. ನೋಡಿ, ಇವಾಗ ನಾವು ಹೋಗ್ತಾ ಇದ್ದೀವಿ. ನಾವು ಎಕ್ಸಾಕ್ಟ್ 4 o'clock ಅಲ್ಲಿದ್ವಿ. ನೋಡಿ, ಇವಾಗ ಎಂಟ್ರೆನ್ಸ್ ಫೀಸ್ ಕಟ್ಬಿಟ್ಟು ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸ್ ಫೀಸ್ ಬಂದು 100 rupees. ತುಂಬ ಚೆನ್ನಾಗಿದೆ, ನೀವು ಒಂದ್ಸಲಿ ವಿಸಿಟ್ ಮಾಡಿ. ಇದು ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗೋಯ್ತು. ನಮ್ಮ ಮಕ್ಕಳೆಲ್ಲ ತುಂಬ ಎಕ್ಸೈಟ್ ಆಗಿದ್ದರು. ಇದು ನೋಡಿ, ಎಂಟ್ರೆನ್ಸಿಂದ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ನೋಡಿ, ಈ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಇದು ನಯಾಗ್ರಾ ಫಾಲ್ಸು. ಮಕ್ಳಿಗೆ ಲೀವ್ ಇರೋದ್ರಿಂದ ನೀವು ಮಕ್ಕಳನ್ನ ಕರ್ಕೊಂಡೋಗಿ. ಟೈಮಿಂಗ್ಸು 4 o'clock-ಇಂದ 11 o'clock-ವರೆಗೂ ಇರುತ್ತೆ. ತಿನ್ನೋದಕ್ಕೂ ಅಷ್ಟೇ, ಏನು ಬೇಕಾದರೂ ಸಿಗುತ್ತೆ ತಿನ್ನೋಕ್ಕೆಲ್ಲ. ವೆರೈಟೀಸ್ ಏನು ಫುಡ್ ವೆರೈಟೀಸ್ ಎಲ್ಲ ಇದೆ. ಮತ್ತು ನೋಡಿ, ಇದು ತುಂಬ ಚೆನ್ನಾಗಿತ್ತು ಫಾಲ್ಸು. ನೋಡಿ, ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಮಕ್ಕಳು ತಿರುಗು ಅಂದರೆ ತಿರುಗಿಲ್ಲ. ಅವರು ಅದನ್ನು ನೋಡಿಕೊಂಡೇ ಇದ್ದೋಗ್ಬಿಟ್ರು, ಯಾವ ಥರ ಮಾಡಿದ್ದಾರೆ ಅಂತಂದ್ಬಿಟ್ಟು ನೋಡ್ತಾ ಇದ್ದಾರೆ ನಮ್ಮ ಮಕ್ಕಳು. ನೋಡಲಿ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆಗೋದ್ವಿ. ಇವಾಗ ರೋಬೋಟಿಕ್ ಬಟರ್ಫ್ಲೈ ಪಾರ್ಕ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇದು ಎಲ್ಲ ಥರ ಇನ್ಸೆಕ್ಟ್ಸ್ ಇದೆ, ಮತ್ತು ಬಟರ್ಫ್ಲೈ ಇದೆ, ಹನಿ ಬೀ ಇದೆ, ಎಲ್ಲ ಥರ ಇದು ಇನ್ಸೆಕ್ಟ್ಸ್ ಇದೆ. ನೋಡಿ, ಬಟರ್ಫ್ಲೈಸ್ ಅಂತೂ ಥರ ಬಟರ್ಫ್ಲೈಸ್ ಇದೆ, ಮತ್ತು ಹನಿ ಬೀ ಇದೆ, ತುಂಬ ವೆರೈಟೀಸ್ ಇದೆ. ಮಕ್ಳಿಗಂತೂ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ನೋಡೋಕ್ಕೆ. ಮಕ್ಕಳನ್ನೂ ಕರ್ಕೊಂಡೋಗಿ ನೀವು ಹೋಗುವಾಗ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಥರ ಫ್ಲೈಸು, ಇನ್ಸೆಕ್ಟ್ಸು ಎಲ್ಲ ಇದೆ. ನೀವು ಒಂದ್ಸಲಿ ವಿಸಿಟ್ ಮಾಡಿ. ನಮ್ಮ ಮಕ್ಕಳು ಎಲ್ಲದನ್ನೂ
ಕ್ಲೀನಾಗಿ ನೋಡ್ತಾ ಇದ್ದಾರೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನೋಡಿ ನೋಡಿ, ಇದು ಹನಿ ಬೀ. ಎಲ್ಲನೂ ಇದೇ ಥರ ಇದೆ ಫುಲ್ಲು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಕೂಡ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ ನೋಡೋಕ್ಕೆ ಎಲ್ಲ. ಮಕ್ಕಳಿಗೆ ಇವಾಗ ಲೀವ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅವ್ರನ್ನ ಕರ್ಕೊಂಡು ಹೋಗಿದ್ರೆ. ನೋಡಿ, ಇದೆಲ್ಲ ಫುಡ್ ಐಟಮ್ಸು. ನಿಮ್ಗೆ ಏನು ಬೇಕೋ ಅದು ಸಿಗುತ್ತೆ. ಕ್ಲಿಪ್ಸು ಆ ಥರ ಎಲ್ಲ ಸಿಗುತ್ತೆ. ನಿಮ್ಗೇನು ಬೇಕೋ ಅದೆಲ್ಲ ಇಸ್ಕೋಬೋದು. ಮತ್ತು ನೋಡಿ, ಈ ಗೇಮ್ಗೆಲ್ಲ ನಾವು ಕಾಸು ಕೊಟ್ಟಿನೇ ಆಡಿಸಿದ್ದು. ನಮ್ಮ ಮಕ್ಕಳು ಇದು ಆಡಬೇಕು ಅಂತಂದರು, ಅದಕ್ಕೆ ನೋಡಿ ಆಡ್ತಾ ಇದ್ದಾರೆ. ಆಡಲಿ ಅಂದ್ಬಿಟ್ಟು ಎಲ್ಲರೂ ಆಡೋಕೆ ಕೂರಿಸಿದ್ದೀವಿ. ಇದು ಫೀಸಸ್ಸು ಒಂದೊಂದು ರೇಟ್ ಇದೆ. ಇದು 100 ಏನೋ ನಾವು ಕೊಟ್ಟಿದ್ದು, 50 ರುಪೀಸು 100 ಕೊಟ್ವಿ ಕ್ಯಾಪ್ನ ಎಲ್ಲ. ಇದು ನೋಡಿ, ಇದು 100. ಇದು ನನ್ನ ಮಗಳು ಹೋಗಬೇಕು ಅಂತ ಇದು ಮಾಡಿದ್ಲು, ಹೋಗಬೇಕು ಅಂತ. ನೋಡಿ ಇದು ಯಾವ ಥರ ತಿರುಗುತ್ತೆ ಅಂತ. ಅದು ತಿರ್ಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಮಗಳು ಬೇಡ ಸ್ಟಾಪ್ ಮಾಡಿ ಅಂತ ಇದ್ಲು. ನೋಡಿ, ಇದು ಕಾರ್ ಡ್ಯಾಶಿಂಗ್ ಕಾರು. ನೋಡಿ, ಇದು ನನ್ನ ಮಗ ಮತ್ತು ನಮ್ಮ ಅಕ್ಕ ಮಗ ಆಡ್ತಾಯಿದ್ದಾರೆ. ಅವ್ರಿಗೆ ಆಡೋಕ್ಕೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಅವರೇ ಆಡಿಸ್ತಾ ಇದ್ದಾರೆ. ಚಿಕ್ಕ ಮಕ್ಕಳಲ್ವ, ಅವ್ರಿಗೆ ಸ್ವಲ್ಪ ಬರಲ್ಲ ಆಡೋಕ್ಕೆ ಅದು. ನೋಡಿ, ನೆಕ್ಸ್ಟು ಇದು ಏನೋ ಡೈನೋಸರ್ದಂತೆ, ಅದು ಅದ್ರಲ್ಲಿ ಕಾಣಿಸುತ್ತಂತೆ. ಆ ಥರ ಅಂದ್ಬಿಟ್ಟು ತೋರಿಸ್ತಾ ಇದ್ದಾರೆ. ಈ ಗೇಮ್ ಬಂದು 100 ರುಪೀಸೇ. ಏನೋ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಕಿಚ್ತಾ ಇದ್ದಾನೆ ನನ್ನ ಮಗ. ಕಾಣಿಸ್ತೈತೆ ಅಂತ. ಏನು ಕಾಣಿಸ್ತೋ ಗೊತ್ತಿಲ್ಲ. ಅದೇ ಡೈನೋಸರ್ ಬಂತು ಅಂತ ಇದ್ದ. ಇದು ನೋಡೋಕೆ ತುಂಬ ಚೆನ್ನಾಗಿತ್ತು ಅವ್ರು ಆ್ಯಕ್ಷನ್ ಮಾಡೋದು. ನಾಲ್ಕು ಜನ ಮಕ್ಕಳು ಆಡಿದ್ರು ಇದನ್ನು. ಇಲ್ಲಿ ಎಲ್ಲರೂ ಸೇರ್ಕೊಂಡು ಭಯ ಇಕ್ಸ್ತಾ ಇದ್ದಾರೆ ಯಾವ ಥರ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿತ್ತು ಗೇಮ್ಸ್ ಎಲ್ಲ. ಮತ್ತು ಇನ್ನು ತುಂಬ ಥರ ಗೇಮ್ಸ್ ಎಲ್ಲ ಇದ್ವು. ಅಷ್ಟರಲ್ಲಿ ಮಳೆ ಬಂದುಬಿಡ್ತು, ತುಂಬ ಮಳೆ ಬಂದುಬಿಡ್ತು. ನಾವು ಒಳಗಡೆ ಬಂದು ಮತ್ತೆ ಈ ಗೇಮ್ ಆಡಿಸಿದ್ದು. ನೋಡ್ಕೊಂಡು ಹೋಗಿ, ಒಂದೊಂದು ಸತಿ ಮಳೆ ಬಂದುಬಿಡುತ್ತೆ. ಫುಲ್ಲು ಮಳೆ ಆಗೋಗ್ಬಿಟ್ಟಿತ್ತು. 7 o'clockವರೆಗೂ ಫುಲ್ಲು ಮಳೆ ಇತ್ತು. 6 o'clock ಏನೋ ಸ್ಟಾರ್ಟ್ ಆಗಿದ್ದು ಮಳೆ, 7:30 ಆದರೂ ನಿಂತಿರಲಿಲ್ಲ. ಅದಕ್ಕೆ ಗೇಮ್ ಆಡ್ಸೋಣ ಅಂತ ಅಂದ್ಬಿಟ್ಟು ಗೇಮ್ ಒಳಗಡೆ ಗೇಮ್ಸ್ ಕರ್ಕೊಂಬಂದ್ವಿ. ಇದೆಲ್ಲ ಜ್ಞಾಪನ ಇದೆಯಾ ಎಲ್ಲ? ನಾವು ಚಿಕ್ಕ ಮಕ್ಕಳಲ್ಲಿ ತುಂಬ ಚೆನ್ನಾಗಿ, ನಾನಂತೂ ಇದೆಲ್ಲ ತಿಂದಿದ್ದೀನಿ ಚಿಕ್ಕ ಹುಡುಗಿಯಲ್ಲಿ. ಇವಾಗ ಇದೆಲ್ಲ ರೇರು ಸಿಕ್ಕೋದು. ಇದು ನೋಡಿ, ಹುಣಸೆಹಣ್ಣು, ರಸಗುಲ್ಲ, ಕಲರ್ ಮಿಠಾಯಿ, ಇವೆಲ್ಲ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ತಿಂತಾಯಿದ್ವಿ. ಜಲ್ಲಿ ತುಂಬ ಸಿಗ್ತಾಯಿದ್ವು. ಚಿಕ್ಕಿ ಮತ್ತು ಕಳ್ಳೆಪುರಿ ಉಂಡೆ ಇವೆಲ್ಲ ಸಿಗ್ತಾಯಿದ್ವು. ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಧನ್ಯವಾದಗಳು ಫ್ರೆಂಡ್ಸ್.